ಗಟ್ಟಿಮೇಳ ಕೆಲವು ವರ್ಷಗಳ ಹಿಂದೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಅದ್ಭುತವಾದಂಥ ಸೀರಿಯಲ್ ಆಗಿತ್ತು. ಈ ಸೀರಿಯಲ್ಗೆ ಒಂದೊಳ್ಳೆ TRP ಕೂಡ ಬರ್ತಾ ಇತ್ತು. ಸೊ ಇದರಲ್ಲಿ ಅನೇಕ ಹೆಣ್ಣು ಮಕ್ಕಳು ನಟಿಸ್ತಾ ಇದ್ರು. ಕಾರಣ ಇದು ಒಂದು ಮನೆಯಲ್ಲಿ ಇರುವ 4 ಹೆಣ್ಣು ಮಕ್ಕಳ ಮದುವೆಯ ಕತೆ, ವ್ಯಥೆ ಎಲ್ಲವೂ ಕೂಡ ಆಗಿತ್ತು. ಅದರಲ್ಲಿ ಆರತಿ ಪಾತ್ರವನ್ನ ಮಾಡ್ತಾ ಇದ್ದವರೇ ಇವರು. ಹೌದು, ಈಕೆಯ ಹೆಸರು ಅಶ್ವಿನಿ. ಆರತಿ ಪಾತ್ರವನ್ನ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ರು. ಇದಾದ್ಮೇಲೆ ರಾಧಾರಮಣ ಸೀರಿಯಲ್ನಲ್ಲೂ ಕೂಡ ರಮಣನ ತಂಗಿಯ ಪಾತ್ರವನ್ನ ಮಾಡಿದ್ರು. ಈ ಅಶ್ವಿನಿ ನೋಡುವುದಕ್ಕೆ ತುಂಬಾನೇ ಚೆನ್ನಾಗಿದ್ದಂಥ ಹುಡುಗಿ. ಅಭಿನಯ ಕೂಡ ಚೆನ್ನಾಗಿ ಮಾಡ್ತಾ ಇದ್ರು. ಹೀರೋಯಿನ್ ಪಾತ್ರಕ್ಕೆ ಸೂಟೇಬಲ್ ಆಗುವಂತಹ ಹುಡುಗಿನೇ. ನೋಡುವುದಕ್ಕೆ ಬೆಳ್ಳಗೆ ತೆಳ್ಳಗೆ ತುಂಬಾನೇ ಚೆನ್ನಾಗಿದ್ದಂಥ ಅಶ್ವಿನಿ ಗಟ್ಟಿಮೇಳ ಸೀರಿಯಲ್ನಲ್ಲಿ ಬಹು ವರ್ಷಗಳ ಕಾಲ ಆರತಿ ಪಾತ್ರವನ್ನ ಮಾಡಿದ್ರು. ಇದೀಗ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇಲ್ಲ. ಈಕೆ ಸಿನಿಮಾವನ್ನು ಕೂಡ ಮಾಡಬಹುದು, ಆ ಟ್ಯಾಲೆಂಟ್ ಇದೆ ಅನ್ನೋದನ್ನ ತುಂಬಾ ಜನ ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಎಲ್ಲದ್ರಿಂದಲೂ ಅಂತರ ಕಾಯ್ದುಕೊಂಡಿದ್ದಂತ ಈಕೆಯ ಮದುವೆಯ ವಿಚಾರ ಈ ಹಿಂದೆ ಕೂಡ ವೈರಲ್ ಆಗಿತ್ತು. ಮದುವೆಯಾಗಿ 1 ವರ್ಷ ಆಗಿದೆ, ಗಂಡನ ಹೆಸರನ್ನ ಹೇಳಿಲ್ಲ, ಫೋಟೋವನ್ನ ಹಾಕಿಲ್ಲ, ಮದುವೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿಲ್ಲ. ಎಲ್ಲವನ್ನ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕೆ ಏನು ಅನ್ನೋದು ಗೊತ್ತಿಲ್ಲ. ಇಂಡಸ್ಟ್ರಿಯಲ್ಲೂ ಕೂಡ ಇಲ್ಲ. ಏನಾಗಿರಬಹುದು ಅಂತ ಕ್ಯೂರಿಯಾಸಿಟಿ ಅನೇಕರಿಗೆ ಇತ್ತು. ಕಾರಣ ಸೆಲೆಬ್ರಿಟಿಗಳು ಅಂದ್ರೆ ಅವರ ಲೈಫ್ ಬಗ್ಗೆ ಸಹಜವಾಗಿ ನಾನಾ ಪ್ರಶ್ನೆಗಳಿರುತ್ತೆ. ಇವ್ರು ಲವ್ ಮಾಡ್ತಿದ್ದಾರೋ, ಮಾಡ್ತಿಲ್ವೋ, ಮದುವೆ ಆಗಿದೆಯೋ, ಮದುವೆ ಆಗಿಲ್ಲೋ, ಡಿವೋರ್ಸೋ, ಮಕ್ಕಳಿದ್ದಾರೋ, ಈ ಥರದ್ದು. ಅದೇ ಥರ ಅಶ್ವಿನಿ ಬಗ್ಗೆ ಕೂಡ ಅನೇಕ ಪ್ರಶ್ನೆಗಳೇ ಇತ್ತು. 1 ವರ್ಷದ ಹಿಂದೆ ಇವರ ಮದುವೆ ಅಂತ ಹೇಳಿದಂಥ ಒಂದು ಫೋಟೋ ವೈರಲ್ ಆಗಿತ್ತು. ಕೆಲವರು ಇದನ್ನ ಸಿನಿಮಾ ಶೂಟಿಂಗ್, ಸೀರಿಯಲ್ ಶೂಟಿಂಗ್ ಅಂತ ಹೇಳಿದ್ರೆ, ಇನ್ನು ಕೆಲವರು ಇದು ಖಂಡಿತ ಮದುವೆ ಅಂತ ಹೇಳಿದ್ರು. ಆದರೆ ಅದಾದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಿರಲಿಲ್ಲ. ಕಾರಣ ಸೀರಿಯಲ್ ಇಂಡಸ್ಟ್ರಿಯಿಂದ, ಕನ್ನಡದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಅಶ್ವಿನಿ. ಇದೀಗ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಮುಕ್ತವಾಗಿ ಮಾತನಾಡಿದ್ದಾರೆ. ಹಾಗಿದ್ರೆ ಅಶ್ವಿನಿ ಜೀವನದಲ್ಲಿ ನಿಜವಾದಂಥ ಲೈಫ್ನಲ್ಲಿ ಆಗಿದ್ದಾದ್ರೂ ಏನು, ಈಗ ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಮದುವೆ ಆಗಿದ್ದನ್ನ ಮುಚ್ಚಿಟ್ಟಿದ್ದಕ್ಕೆ ಕಾರಣ ಏನು, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಈಗಲೂ ಒಟ್ಟಿಗೆ ಇದ್ದಾರಾ, ಇದೆಲ್ಲದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಗಟ್ಟಿಮೇಳ ಮುಖಾಂತರವಾಗಿ ಎಲ್ಲರ ಮನಸ್ಸು ಗೆದ್ದಿದ್ದಂಥ ಅಶ್ವಿನಿ ಇದೀಗ ಇದ್ದಕ್ಕಿದ್ದ ಹಾಗೇನೆ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ಅಂಡ್ ಸರ್ಪ್ರೈಸಿಂಗ್ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಇಷ್ಟು ದಿನ ನಟಿ ತಾವಾಯ್ತು, ತಮ್ಮ ಪಾಡಾಯ್ತು ಅಂತ ಆರಾಮಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದೆರಡು ರೀಲ್ಸ್ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಒಂದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಕೊಂಡಿದ್ರು. ಆದರೆ ಯಾಕೆ ಇಂಡಸ್ಟ್ರಿಯನ್ನು ಬಿಟ್ಟರು, ಅವ್ರ ಲೈಫ್ನಲ್ಲಿ ಏನಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಯಾರೇ ಎಷ್ಟೇ ಕೇಳಿದ್ರು ಮಾತಾಡಿರಲಿಲ್ಲ. ಆದರೆ ನಿಧಾನವಾಗಿ ಅವರ ಜೀವನದಲ್ಲಾದಂಥ ವಿಚಾರದ ಬಗ್ಗೆ ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ. ಹೌದು, ಮದುವೆಯಾಗಿ 1 ವರ್ಷ ಆಗಿದೆ. ಅವರ ಕುಟುಂಬಸ್ಥರಿಗೆ ಬಿಟ್ಟು ಉಳಿದಂತೆ ಯಾರಿಗೂ ಈ ವಿಚಾರ ಗೊತ್ತಿಲ್ಲ. ಬದಲಾಗಿ ಅವರು ಅಷ್ಟಾಗಿ ವೈಯಕ್ತಿಕ ವಿಚಾರವನ್ನ ಎಲ್ಲೂ ಕೂಡ ಶೇರ್ ಮಾಡಿಲ್ಲ, ಹಂಚ್ಕೊಂಡಿಲ್ಲ. ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಾನೂ ಅಲ್ಲ, ಕೆಲವೊಂದಷ್ಟು ಕಾರಣಾಂತರಗಳಿಂದ ಹೇಳಿಕೊಳ್ಳಲಾಗದಂಥ ಅನಿವಾರ್ಯತೆ ಇತ್ತು ಅನ್ನೋದನ್ನ ಹೇಳಿದ್ದಾರೆ. ಹೌದು, ಈ ಬಗ್ಗೆ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಮದುವೆ ಫೋಟೋಗಳನ್ನು ಶೇರ್ ಮಾಡಿಕೊಂಡು ಅವರ ಗಂಡನನ್ನ ಪರಿಚಯ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಆ ಫೋಟೋಗಳ ಜೊತೆಗೆ ಒಂದಷ್ಟನ್ನು ಬರೆದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಜೀವನದ ಬಹು ಮುಖ್ಯವಾದ ವಿಷಯವನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ನಾನು ಮತ್ತು ಅಜಯ್ ಅವರು ಪ್ರೀತಿಸಿ 15 ವರ್ಷಗಳಾಗಿದೆ. 27/11/2024 ನಾವು ಮದುವೆ ಆದ ದಿನ, ಅಂದ್ರೆ ಮದುವೆಯ ವಾರ್ಷಿಕೋತ್ಸವ. ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ದಾರೆ. ಅಜಯ್ ತನ್ನ ಗಂಡನ ಹೆಸರು ಅನ್ನೋದನ್ನ ಹೇಳಿದ್ದಾರೆ. 15 ವರ್ಷಗಳ ಕಾಲ ಇಬ್ಬರು ಪ್ರೀತಿಸಿದ್ದಾರೆ. ಆದರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಒಪ್ಪಿಸಬೇಕಾದಂಥ ಸಮಯ ಬೇಕಾಗಿದ್ದರಿಂದ ಇಬ್ಬರೂ ಮನೆಯಲ್ಲಿ ಒಪ್ಪಿಗೆಯನ್ನು ಪಡೆದೆ ಮದುವೆ ಆಗಿರೋದ್ರಿಂದ ಪಕ್ಕಾ ಇದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮತ್ತು ಇವತ್ತಿಗೆ ನಮ್ಮ ಮದುವೆಯಾಗಿ 1 ವರ್ಷ ಆಯಿತು ಅನ್ನೋದನ್ನು ಹೇಳಿದ್ದಾರೆ. 1 ವರ್ಷ ಆಗಿದ್ದನ್ನು ಇಲ್ಲಿವರೆಗೂ ಎಲ್ಲಿಯೂ ಯಾರಿಗೂ ಬಿಟ್ಟುಕೊಡಬಾರ್ದು ಅಂತ ಹೇಳ್ಕೊಂಡಿದ್ರಂತೆ, ಮಾತನಾಡ್ಕೊಂಡಿದ್ರಂತೆ. 1 ವರ್ಷದ ನಂತರ ಆ್ಯನಿವರ್ಸರಿ ದಿನವೇ ತಮ್ಮ ಮದುವೆಯ ಫೋಟೋವನ್ನು ಹಂಚಿಕೊಂಡು ತಮ್ಮ ಗಂಡನನ್ನ ಪರಿಚಯಿಸಿದ್ದಾರೆ. ಸದ್ಯ ನಟಿ ಅಶ್ವಿನಿ ಅವರು ಈ ವಿಚಾರವನ್ನ ಹೇಳ್ತಾ ಇದ್ದ ಹಾಗೇನೆ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ. ಸೆಲೆಬ್ರಿಟಿಗಳಿಗೆ ಗಂಡನ ಹೆಸರನ್ನ ಮುಚ್ಚಿಡೋದು ಅಂತಂದ್ರೆ ಒಂಥರ ಹುಚ್ಚು ಅಂತ ಅನ್ಸುತ್ತೆ. ನೀವು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗಿದ್ದೀರಾ, ಅದರಲ್ಲಿ ಮುಚ್ಚಿಡುವ ಅವಕಾಶ ಅಥವಾ ಅವಶ್ಯಕತೆ ಯಾಕೆ ಬಂತು, ಹೇಗೆ ಬಂತು ಅನ್ನೋದನ್ನ ಪ್ರಶ್ನಿಸಿದ್ದಾರೆ.
ಅದಕ್ಕೆ ನಟಿ ಅಶ್ವಿನಿ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲವು ಕಾರಣಗಳಿಂದ ನಾನು ನಮ್ಮ ಪ್ರೀತಿಯ ವಿಚಾರವನ್ನು ಮತ್ತು ಮದುವೆಯ ವಿಚಾರವನ್ನು ಎಲ್ಲದರಿಂದ ಮುಚ್ಚಿಡಬೇಕಾದಂಥ ಅನಿವಾರ್ಯತೆ ಬಂತು. ಆದರೆ ಎಲ್ಲವನ್ನು ಹೇಳಿಕೊಳ್ಳುವಂಥದ್ದು ಆಗೋದು ಇಲ್ಲ. ಅದೆಲ್ಲವೂ ನಮ್ಮ ಪ್ರೈವೇಸಿ ವಿಚಾರ ಅಂತ ಹೇಳಿರುವಂಥ ಅಶ್ವಿನಿ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಿರೋದನ್ನು ನೋಡಿ ಅವರ ಅಭಿಮಾನಿಗಳು ಈಗಲಾದರೂ ಹೇಳಬೇಕು ಅಂತ ಅನ್ನಿಸ್ತಲ್ಲ. ಮದುವೆ ಆಗಿ 1 ವರ್ಷದ ನಂತರ ಈ ವಿಚಾರವನ್ನು ತಿಳಿಸ್ತಾ ಇದ್ದೀರಲ್ಲ, ಇದಕ್ಕಾದರೂ ಖುಷಿ ಪಡಬೇಕು ಬಿಡಿ ಅಂತ ಹೇಳಿದ್ದಾರೆ. ಇಷ್ಟು ದಿನಗಳ ಕಾಲ ಹೇಳದೇ ಇರೋದಕ್ಕೆ ನಾನಾ ಕಾರಣಗಳನ್ನು ಕೆಲವರು ಅವರೇ ಕೊಟ್ಕೊಳ್ತಾ ಇದ್ದಾರೆ. ಅವಕಾಶ ಸಿಗ್ತಾ ಇರಲಿಲ್ಲ ಅಂತ ಹೇಳಿರ್ಲಿಲ್ವೇನೋ, ಅವಕಾಶ ಸಿಗುತ್ತೆ ಅಂತ ಹೇಳಿರ್ಲಿಲ್ವೇನೋ ಅಂತ ಕೆಲವರು ಹೇಳಿದರೆ, ಏನೋ ಕಾಂಟ್ರವರ್ಸಿ ಇತ್ತೇನೋ ಅದಕ್ಕೆ ಹೇಳಿಲ್ಲ ಅಂತ ಅನ್ಸುತ್ತೆ ಅಂತ ಇನ್ನು ಕೆಲವರು ಅವರದ್ದೇ ಲೆಕ್ಕಾಚಾರವನ್ನು ಹಾಕಿಕೊಳ್ತಿದ್ದಾರೆ. ಮದುವೆ ಆಗ್ತಾ ಇದ್ದ ಹಾಗೆಯೇ ಇಂಡಸ್ಟ್ರಿಯಿಂದ ದೂರ ಆಗಿದ್ದಂಥ ಅಶ್ವಿನಿ ಮದುವೆ ವಿಚಾರವನ್ನು ಮುಚ್ಚಿಟ್ಟಿದ್ದನ್ನು ನೋಡಿದ್ರೆ ಕೆರಿಯರ್ ವಿಚಾರದಲ್ಲಿ ಏನಾದರೂ ಒಂದಷ್ಟು ಸಮಸ್ಯೆಗಳು ಆಗಿದ್ವಾ ಅನ್ನೋದು ಅನುಮಾನ. ಯಾಕಂದರೆ ನೋಡೋದಕ್ಕೂ ಮುದ್ದಾಗಿ ಚೆನ್ನಾಗಿ ಇದ್ದಂಥ ಈಕೆ ಇದ್ದಕ್ಕಿದ್ದ ಹಾಗೆಯೇ ಮದುವೆ ಆಗಿದ್ದು, ಮುಚ್ಚಿಟ್ಟಿದ್ದು, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ದು, ಎಲ್ಲದರಿಂದ ಅಂತರವನ್ನು ಕಾಯ್ದುಕೊಂಡಿದ್ದು ನೋಡಿದ್ರೆ ತುಂಬಾ ಅನುಮಾನಗಳು ಸಹಜವಾಗಿಯೇ ಎಂಥವ್ರಿಗಾದರೂ ಬಂದೇ ಬರುತ್ತೆ. ಸೊ ಇದೆಲ್ಲವನ್ನು ಮುಕ್ತವಾಗಿ ಇನ್ನೊಂದು ದಿನ ಮಾತಾಡೋಣ ಅನ್ನೋದನ್ನು ಕೂಡ ಈಕೆ ಹೇಳ್ಕೊಂಡಿದ್ದಾರೆ. ಇನ್ನು ಮದುವೆ, ಲವ್ವು, ಮುಚ್ಚಿಡೋದು, ಬ್ರೇಕಪ್ಪು, ಸೀಕ್ರೆಟು ಇದೆಲ್ಲವೂ ಸೆಲೆಬ್ರಿಟಿಗಳ ಜೀವನದಲ್ಲಿ ತೀರಾ ಕಾಮನ್ ಆಗಿರೋದ್ರಿಂದ ಲೆಕ್ಕ ಹಾಕೋದೆ ಸುಮ್ಮನೆ ಇರೋದೇ ವಾಸಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.